Mradanga English for Class 2, Unit 1, Fun with Friends. In that, Chapter 2, Picture Reading. ಈಗ ಪಿಕ್ಚರ್ ರೀಡಿಂಗ್ ಅನ್ನ ನೋಡೋಣ. ಇಲ್ಲಿ ನೋಡ್ರಿ, ಮಕ್ಕಳು ಆಟವನ್ನ ಆಡ್ತಾ ಇದ್ದಾರೆ. ವಿವಿಧ ಆಟಗಳನ್ನ ಆಡ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಪಕ್ಷಿಗಳದವು. 3, 4, 7, 2, 9 ಮಕ್ಕಳು ಅದಾರ ಇಲ್ಲಿ. ಇಲ್ಲಿ ನೋಡ್ರಿ, 3, 6, 6, 1, 7. ಇಲ್ಲಿ 7, 8. ನೋಡ್ರಿ, ನೋಡೋಣ ಈಗ. ಇಲ್ಲಿ ಒಂದಿಷ್ಟು ಕ್ವಶನ್ ಅನ್ನ ಕೊಟ್ಟರು ನೋಡ್ರಿ. ವಾಟ್ ಡು ಯು ಸಿ? ಪಿಕ್ಚರ್ಸ್. ಐ ಸಿ ಪಿಕ್ಚರ್ಸ್. 2 ಪಿಕ್ಚರ್ ಅದಾವ್ರಿ. ಪಿಕ್ಚರ್ಸ್. ಹೌ ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ದ ಪಿಕ್ಚರ್? 9 plus 8. 9 plus 8 is equal to 17 children are there. What are the children doing? Children doing. Children are playing. Playing various games. Playing various games. Okay. How are children having fun? By helping each other, by helping and playing. ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಆಟ ಆಡುತ್ತಾ ಅವರು ಖುಷಿಯಾಗಿದ್ದಾರೆ. ವಾಟ್ ಗೇಮ್ಸ್ ಡು ಯು ಪ್ಲೇ? ನೀವು ಯಾವ ಆಟ ಆಡ್ತೀರಿ ಅಂತ ಕೇಳಿದ್ದಾರೆ. ನಿಮ್ಗೆ ಇಷ್ಟವಾದ ಆಟವನ್ನ ಇಲ್ಲಿ ಬರೀರಿ, ಸರಿನಾ? ನೆಕ್ಸ್ಟ್, ಔಟ್ ಔಟ್. ಔಟ್ ಔಟ್. ಇಟ್ ವಾಸ್ ಅ ಹಾಲಿಡೇ. ಇದು ರಜಾ ದಿನ ಆಗಿತ್ತು. ಜೀತ್ ಅಂಡ್ ಬಬ್ಲಿ ವೇರ್ ಪ್ಲೇಯಿಂಗ್. ಜೀತ್ ಮತ್ತು ಬಬ್ಲಿ, ಜೀತ್ ಎನ್ನುವ ಹುಡುಗ, ಬಬ್ಲಿ ಎಂಬ ಹುಡುಗಿ ಆಟ ಆಡುತ್ತಿದ್ದರು. ದೇ ಪ್ಲೇಡ್ ಮೆನಿ ಗೇಮ್ಸ್. ಅವರು ಬಹಳಷ್ಟು ಆಟಗಳನ್ನ ಆಡಿದರು. ಬೋತ್ ಆಫ್ ದಮ್ ಸ್ಕಿಪ್ಡ್ ದ ರೋಪ್. ಹಗ್ಗವನ್ನ ಹಾರಿದರು, ಹಗ್ಗದಿಂದ ಹಾರಿದರು. ದೇ ಪ್ಲೇಡ್ ಹೈಡ್ ಅಂಡ್ ಸೀಕ್. ಅವರು ಕಣ್ಣ ಮುಚ್ಚಾಲೆ ಆಡಿದರು. ಹೈಡ್ ಅಂಡ್ ಸೀಕ್ ಅಂದ್ರೆ ಕಣ್ಣ ಮುಚ್ಚಾಲೆ. ಬಬ್ಲಿ ಅಂಡ್ ಜೀತ್ ಡಿಸೈಡೆಡ್ ಟು ಪ್ಲೇ ಬ್ಯಾಟ್ ಅಂಡ್ ಬಾಲ್. ಅವರು ಬ್ಯಾಟು ಬಾಲನ್ನ ಆಡಲು ತೀರ್ಮಾನಿಸಿದರು. ಜೀತ್ ಗಾಟ್ ರೆಡಿ ಟು ಥ್ರೋ ದ ಬಾಲ್. ಜೀತ್ನು ಬಾಲನ್ನ ಹಾಕಲು ಸಿದ್ಧನಾದನು. ನೋಡ್ರಿ, ಬಾಲ್ ಹಿಡ್ಕೊಂಡನ, ಬಾಲನ್ನು ಹಾಕಲು ಸಿದ್ಧನಾದನು. ಜೀತ್ ಥ್ರೂ ದ ಬಾಲ್. ಜೀತ್ ಬಾಲನ್ನ ಹಾಕಿದ. ಬಬ್ಲಿ ಹಿಟ್ ದ ಬಾಲ್. ಬಬ್ಲಿ ಬಾಲನ್ನ ಹೊಡೆದಳು. ದ ಬಾಲ್ ವೆಂಟ್ ಟು ದ ಮೋಹಿತ್ಸ್ ಗಾರ್ಡನ್. ಆ ಬಾಲು ಮೋಹಿತ್ ಅವರ ತೋಟದಲ್ಲಿ, ಉದ್ಯಾನವನದಲ್ಲಿ ಹೋಯಿತು. ಬಟ್ ಹಿಸ್ ಹೌಸ್ ವಾಸ್ ಲಾಕ್ಡ್. ಆದರೆ ಅವರ ಮನೆ ಬಾಗಿಲನ್ನ ಹಾಕಿತ್ತು. ದೇ ಕುಡ್ ನಾಟ್ ಫೈಂಡ್ ದ ಬಾಲ್. ಅವರು ಬಾಲನ್ನ ಹುಡುಕಲು ಆಗಲಿಲ್ಲ. ಅವರಿಗೆ ಬಾಲು ಸಿಗಲಿಲ್ಲ. ಸೊ ದ ಗೇಮ್ ಸ್ಟಾಪ್ಡ್. ಅವರು ಬಾಲನ್ನ ಹುಡುಕಲಾಗಲಿಲ್ಲ, ಆದ್ದರಿಂದ ಆಟ ನಿಂತಿತು. ಸೈಡ್ ವರ್ಡ್ಸ್ ನೋಡ್ರಲೆ. ದಿಸ್, ಹೌ, ಆಲ್ಸೋ, ದೇ, ಆಫ್ಟರ್ ಅಂಡ್ ಆಫ್. ಸ್ಕಿಪ್ ಥ್ರೂ, ported, gathered, brought, picked. Two new words. Next, Bubbly knew how to make a ball. Bubbly ಹುಡುಗಿಗೆ ಗೊತ್ತಿತ್ತು ಬಾಲನ್ನ ಹೇಗೆ ಮಾಡುವುದು ಎಂದು. They got a few rags
ಪೇಪರ್ ಅಂಡ್ ವೂಲ್ಸ್. ಅವರು ಒಂದಿಷ್ಟು ಒಂದಿಷ್ಟು ದಾರವನ್ನ ತೆಗೆದುಕೊಂಡರು. ಬಬ್ಲಿ ಆಲ್ಸೋ ಬಾಟ್ ಅ ಪೀಸ್ ಆಫ್ ಸ್ಟ್ರಿಂಗ್. ದಾರವನ್ನು ತೆಗೆದುಕೊಂಡು ಶಿ ರೋಲ್ಡ್ ರಾಗ್ಸ್. ಅವಳು ಅದನ್ನ ಸುತ್ತಿದಳು. ಅಂಡ್ ವೂಲ್ ಟು ಮೇಕ್ ಅ ಬಾಲ್. ಆ ವೂಲ್ನಿಂದ ಎಳೆಯಿಂದ ಎಳೆ ಟು ಮೇಕ್ ಅದರಿಂದ ಸುತ್ತಿದ್ಲು. ದೆನ್ ಶಿ ಟೈಡ್ ದ ಬಾಲ್ ವಿತ್ ದ ಸ್ಟಿಂಗ್. ದಾರದಿಂದ ಅದನ್ನ ಕಟ್ಟಿದಳು. ದೇ ಲೈಕ್ ದ ನ್ಯೂ ಬಾಲ್. ಅವರು ಆ ಹೊಸ ಬಾಲನ್ನ ಇಷ್ಟಪಟ್ಟರು. ಹೊಸ ಬಾಲು ತುಂಬಾ ಚೆನ್ನಾಗಿತ್ತು. ದ ಗೇಮ್ ಸ್ಟಾರ್ಟೆಡ್ ಅಗೇನ್. ಮತ್ತೆ ಆಟ ಪ್ರಾರಂಭವಾಯಿತು. ನೋಡ್ರಿ ಮತ್ತೆ ಆಡಕೊಂತಾರ. ಈ ಸರಿ ಜೀತ್ ಬ್ಯಾಟ್ ಹಿಡ್ಕೊಂಡಾನ, ಬಬ್ಲಿ ಬಾಲ್ ಹಿಡ್ಕೊಂಡ. ದಿಸ್ ಟೈಮ್ ಬಬ್ಲಿ ಪಿಕ್ಡ್ ದ ಬಾಲ್. ಈ ಸಮಯದಲ್ಲಿ ಬಬ್ಲಿ ಬಾಲನ್ನ ಹಿಡಿದುಕೊಂಡಿದ್ದಾಳೆ. ಜೀತ್ ಪಿಕ್ಡ್ ದ ಬ್ಯಾಟ್. ಜೀತ್ ಬ್ಯಾಟ್ ಅನ್ನ ತಗೊಂಡಿದ್ದಾನೆ. ಬಬ್ಲಿ ಥ್ರೂ ದ ಬಾಲ್. ಬಬ್ಲಿ ಬಾಲನ್ನ ಹಾಕಿದಳು. ಜೀತ್ ಹಿಟ್ ದ ಬಾಲ್ ಹಾರ್ಡ್. ಅವನು ಜೋರಾಗಿ ಹೊಡೆದನು. ಬಾಲಿಗೆ ಜೀತ್ ಜೋರಾಗಿ ಹೊಡೆದನು. ದ ಬಾಲ್ ಓಪನ್ಡ್ ಅಪ್ ಅಂಡ್ ಸ್ಕ್ಯಾಟರ್ಡ್ ಇನ್ ದ ಏರ್. ಆ ಬಾಲು ಹರಿದು ಆಕಾಶದಲ್ಲಿ ಹಾರಿ ಹೋಯಿತು. ಬಬ್ಲಿ ಜಂಪ್ ಅಂಡ್ ಕಾಟ್ ಅ ಪೀಸ್ ಆಫ್ ರಾಗ್. ಅದರ ಒಂದು ತುಂಡನ್ನ ಬಬ್ಲಿ ಹಿಡಿದುಕೊಂಡಳು. ಶಿ ಜಂಪ್ಡ್ ಅಂಡ್ ಶೌಟೆಡ್ ಔಟ್ ಔಟ್. ಅವಳು ಅದರ ಒಂದು ತುಂಡನ್ನ ಹಿಡಿದುಕೊಂಡು ಔಟ್ 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 ಅಂತ ಹಾರಿ ಹೇಳಿದಳು. ಜೋರಾಗಿ ಹಾರಿ ಹೇಳಿದಳು. ಚೆನ್ನಾಗಿದೆ ಅಲ್ವಾ? ಓಕೆ, ಈಗ ಕ್ವಶನ್ ನೋಡೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ವಾಟ್ ಗೇಮ್ಸ್ ಡೂ ಯು ಲೈಕ್ ಟು ಪ್ಲೇ ವಿತ್ ಯುವರ್ ಫ್ರೆಂಡ್ಸ್? ಬ್ಯಾಟ್ ಅಂಡ್ ಬಾಲ್. ಬ್ಯಾಟು ಬಾಲ್ ಆಗಿದ್ರೆ ಬ್ಯಾಟು ಬಾಲ್, ಸೀಕ್ ಅಂಡ್ ಹೈಡ್, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಬರೀರಿ. ಬ್ಯಾಟ್ ಅಂಡ್ ಬಾಲ್. ಹ್ಯಾವ್ ಯು ಪ್ಲೇಡ್ ಬ್ಯಾಟ್ ಅಂಡ್ ಬಾಲ್? Yes. Bubbly made a ball using few rags, paper, wool, and string. Have you tried to play a game using the things around you? ನೀವು ಯಾವಾಗಾದರೂ ಬಾಲನ್ನ ಮಾಡಲು ನಿಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನ have you tried to play a game? ನೀವು ಯಾವಾಗಲಾದರೂ ನಿಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನ ಬಳಸಿಕೊಂಡು ಆಟವಾಡಿದ್ದೀರಾ ಅಂತ. What did you play? ಯಾವ ಆಟ ಆಡಿದ್ದೀರಿ? Name the things that you used to play. Talk about it in the class. ನೀವು ಈ ಕ್ಲಾಸ್ ನಲ್ಲಿ ಇದರ ಬಗ್ಗೆ ಮಾತಾಡಿ. ನೀವು ಯಾವ ಆಟವನ್ನ ಆಡಿದ್ದೀರಿ ಅದರ ಬಗ್ಗೆ ಕ್ಲಾಸ್ ನಲ್ಲಿ ಹೇಳಿ ಅಂತ ಹೇಳಿದಾರೆ. ನೀವ್ ಯಾವ ಆಟ ಆಡಿದ್ರಿ ಹೇಳ್ರಿ ನೋಡೋಣ. Read page 10 to 11 of the story again and number the following sentence in their correct order. Bubbly hit the ball. Jeet threw the ball. The ball went into Moi's garden. Jeet got ready to throw the ball. They lost the ball. Okay. First, Jeet got ready to throw the ball. ಇದು ಒಂದು. ಬಬ್ಲಿ ಬ್ಯಾಟ್ ಇಟ್ಕೊಂಡಿದ್ಲು ಫಸ್ಟ್ ಟೈಮ್ ನಲ್ಲಿ. Jeet threw the ball ಎರಡನೇದು. Bubbly hit the ball ಮೂರು. The ball went into Mohit's garden ನಾಲ್ಕು. They lost the ball ಇದು 5. ಇದು ಸೀಕ್ವೆನ್ಸಿಯಲ್ ಆರ್ಡರ್. ಈ ತರ ಬರೀ.
Next, read the words below each picture. An egg, an engine, an elephant, a pen, a pencil, a bell, a kettle, a hen, a well. Read the word below each picture ಅಂತ ಅಷ್ಟ ಹೇಳ್ಯಾರ ಇಲ್ಲಿ ರೀಡ್ ಮಾಡೈತಿ. ಇವೇನು ಮೊಟ್ಟೆ, ಒಂದು ಮಷೀನ್, ಎಂಜಿನ್, an elephant ಒಂದು ಆನೆ, ಒಂದು ಪೆನ್, ಒಂದು ಪೆನ್ಸಿಲ್, ಒಂದು ಗಂಟೆ, ಒಂದು ಕೆಟಲ್ ಚಹಾ ಕಾಸುವುದು, a hen ಅಂದ್ರೆ ಕೋಳಿ, a well ಬಾವಿ. Next, read the story out again and fill in the blank. Write the name of children in the story. ಯಾರ್ಯಾರು? ಜೀತ್ and ಬಬ್ಲಿ ಇಬ್ರು ಅದರಲ್ಲಿ, ಮತ್ತಾರು ಇಲ್ಲ. Write the item that the children used to make a ball. Rags, wool, string. Next, write the opposite of the following word one has done for you. ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ಹೇಳ್ಯಾರ. ಅಪ್, ಡೌನ್, ಮೇಲೆ ಅಂತಂದ್ರೆ ಕೆಳಗೆ. ಇನ್, ಔಟ್. ಇನ್ ಒಳಗೆ, ಔಟ್ ಹೊರಗೆ. ಓಪನ್, ಕ್ಲೋಸ್. ಪ್ಯಾಟ್, ತಿನ್. ಪ್ಯಾಟ್ ಅಂದ್ರ ದಪ್ಪ, ತಿನ್ ಅಂದ್ರ ತೆಳ್ಳಗೆ. ಹಾಟ್, ಕೋಲ್ಡ್. ಸ್ಮಾಲ್ ವಿರುದ್ಧಾರ್ಥಕ ಏನಾಗುತ್ತೆ? ಬಿಗ್ ಆಗುತ್ತೆ. Join the sentence using and. Write it in given space. One has been done for you. Suresh went to school. Gopal went to school. ಎರಡಕ್ಕೂ and ಸೇರಿಸಿ ಹೇಳ್ಬೇಕು. Suresh and Gopal went to school. I like to eat mangoes. I like to eat grapes. ಇದ್ರಲ್ಲಿ ಹೆಂಗಾಗತ್ತ? I like to eat mangoes and grapes. Mangoes and grapes. The cat sat on the mat. The dog sat on the mat. ಎರಡು ಸೇರಿ ಏನಾಗುತ್ತ? The cat and rat sat on the mat. The cat and dog sat on the mat. Sat on the mat. This ball has yellow dots on it. This ball also has green dots on it. This ball has yellow and green dots on it. ಸರಿನಾ? There are tables in my classroom. There are chairs in my classroom. There are tables and chairs in my classroom. There are tables and chairs in my
classroom. Next, choose a partner. Imagine you both are Bubbly and Jit. Enact the story. You may use some words from the story for dialogue. ನೀವು ಬಬ್ಲಿ ಮತ್ತು ಜೀತ್ ಎಂದುಕೊಂಡು ಒಬ್ಬರು ಬಬ್ಲಿ ಆಗ್ರಿ ಒಬ್ಬ ಜೀತ್ ಆಗ್ರಿ ಆ ಸ್ಟೋರಿಯಲ್ಲಿ ಏನೇನ್ ಬಂತು ಆ ತರ ಮಾತನಾಡಿ. ಬ್ಯಾಟೋ ಬಾಲ್ ನಾನ್ ಬಾಲ್ ಹಾಕ್ತೀನಿ ನೀನ್ ಬ್ಯಾಟ್ ಆಡು, ನೀನ್ ಬಾಲ್ ಹಾಕು ನಾನ್ ಬ್ಯಾಟ್ ಆಡ್ತೀನಿ ಅಂತ ಮಾತಾಡಿದ್ರಲ್ಲ ಆ ತರ. ನೆಕ್ಸ್ಟ್, ask your grandparents or parents to tell you about a game that they had played in their childhood. Find out about it in detail the next day. Speak about it in class. ನಿಮ್ಮ ತಾತ ಅಥವಾ ನಿಮ್ಮ ತಂದೆ ತಾಯಿಯಿಂದ ಅವರು ಯಾವ ಆಟವನ್ನ ಆಡುತ್ತಿದ್ದರು ಅದನ್ನ ಕೇಳಿ ತಿಳಿದುಕೊಂಡು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳಿದ್ದಾರೆ. ಹಂಚಿಕೊಳ್ಳಿ. ಇಲ್ಲಿ ನೋಡ್ರಿ, ತಾತ ಕೈಟ್ ಅನ್ನ ಹಾರಿಸ್ತಾ ಇದ್ದಾರೆ. grandfather flying kite. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಯೂನಿಟ್ 2 ವೆಲ್ಕಮ್ ಟು ಮೈ ವರ್ಲ್ಡ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ.